ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ಎನ್ಐಎ ಇದೀಗ ಭರ್ಜರಿ ಬೇಟೆಗೆ ಮುಂದಾಗಿದೆ. ಕರ್ನಾಟಕ ಸೇರಿದಂತೆ 11 ಕಡೆ ದಾಳಿ ಮಾಡಿದ ಅಧಿಕಾರಿಗಳ ತಂಡ ಹುಬ್ಬಳ್ಳಿಯಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ನನ್ನ ವಶಕ್ಕೆ ಪಡೆದಿದೆ. ಇದ್ಯಾಕೆ ಅಂತೀರಾ? ತೋರಿಸ್ತೀವಿ ನೋಡಿ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್, 11 ಸ್ಥಳಗಳಲ್ಲಿ ಎನ್ಐಎ ರೇಡ್. ಬೆಂಗಳೂರಲ್ಲಿ ದಾಖಲೆ ಸೀಸ್, ಹುಬ್ಬಳ್ಳಿಯಲ್ಲಿ ಇಂಜಿನಿಯರ್ ವಶಕ್ಕೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ಎನ್ಐಎಗೆ ದಿನಕ್ಕೊಂದು ನಂಟು ಬೆಸೀತಾ ಇದೆ. ಇಷ್ಟು ದಿನ ಸದ್ದಿಲ್ಲದೆ ಸೈಲೆಂಟ್ ಆಗಿ ತನಿಖೆ ನಡೆಸ್ತಾ ಇದ್ದಂತಹ ಎನ್ಐಎ ನಿನ್ನೆ ತೆಲಂಗಾಣ, ತಮಿಳುನಾಡು, ಆಂಧ್ರಪ್ರದೇಶ, ಕರ್ನಾಟಕ ಸೇರಿದಂತೆ ಒಟ್ಟು 11 ಕಡೆಗಳಲ್ಲಿ ದಾಳಿ ಮಾಡಿದೆ. ಕರ್ನಾಟಕ ಮೂಲದ ಇಬ್ಬರು ಮತಿನ್ ತಾಹಾ ಮತ್ತು ಶಾಜಿದ್ಗೆ ಹಣ ಸಂದಾಯ ಮಾಡಿದ ಮಾಹಿತಿ ಮೇರೆಗೆ ರೇಡ್ ಮಾಡಿದ್ದಾರೆ. ಈ ವೇಳೆ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಮತ್ತು ಬನಶಂಕರಿಯಲ್ಲಿ ಮಹತ್ವದ ದಾಖಲೆಗಳನ್ನು ಜಪ್ತಿ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಎನ್ಐಎ ವಶಕ್ಕೆ. ಈ ಫೋಟೋದಲ್ಲಿರೋನ ಹೆಸರು ಶೋಯಬ್ ಅಬ್ದುಲ್ ಮಿರ್ಜಾ. ಈತ ಸಾಫ್ಟ್ವೇರ್ ಇಂಜಿನಿಯರ್, ಹುಬ್ಬಳ್ಳಿಯ ಗೌಸಿಯಾ ಟೌನ್ ನಿವಾಸಿ. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ದಕ್ಷಿಣ ಉಪವಿಭಾಗದಲ್ಲಿ 4 ತಂಡಗಳಿಂದ ದಾಳಿ ಮಾಡಿ ವಶಕ್ಕೆ ಪಡೆದಿದೆ. ಮತಿನ್ ತಾಹಾಗೆ ಹಣ ಸಂದಾಯ ಮಾಡಿದ ಶಂಕೆ ಈತನ ಮೇಲಿದೆ ಎನ್ನಲಾಗ್ತಿದೆ. ಹೀಗಾಗಿ ಶೋಯಬ್ ಸಹೋದರ ಅಜೀಜ್ನನ್ನ ಕೂಡ ಎನ್ಐಎ ವಿಚಾರಣೆ ನಡೆಸಿದೆ. ಶೋಯಬ್ ಪತ್ನಿ ನಿವಾಸ ಬೆಳಗಾವಿಯಲ್ಲೂ ಕೂಡ ಎನ್ಕ್ವೈರಿ ಮಾಡಿದ್ದಾರೆ. ಸದ್ಯಕ್ಕೆ ಹುಬ್ಬಳ್ಳಿ ನಗರದಲ್ಲಿ ಎನ್ಐಎ ತಂಡ ಬೀಡು ಬಿಟ್ಟಿದ್ದು ಮತ್ತಷ್ಟು ಮಾಹಿತಿಗಾಗಿ ಶೋಧಿಸುತ್ತದೆ. ಶಿವಕುಮಾರ್ ಪತಾರ್, ಹುಬ್ಬಳ್ಳಿ.